ಮೆಡಿಕಲ್ ಕಾಲೇಜ್ ಡೀನ್ಗೆ ಪರಿಷತ್ ಸದಸ್ಯ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ನಾನು ಬರ್ತೇನೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ನೀವು ಯಾಕೆ ಗೈರಾಗಿದ್ದೀರಿ ಅನ್ನೋದಾಗಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕ್ಯುಲರ್ ಹಾಕಿದ ಮೇಲೆ ನಿಮ್ಮವರು ಯಾಕೆ ಇರಲಿಲ್ಲ? ಏನು ತಿಳಿದುಕೊಂಡಿದ್ದೀರಾ? ಸ್ವಂತ ಕೆಲಸಕ್ಕೆ ನಾನೇನಾದ್ರೂ ಇಲ್ಲಿ ಬಂದಿದ್ನಾ? ವಿದ್ಯಾರ್ಥಿಗಳಿಗೆ ಹೊಟ್ಟೆಗೆ ಅನ್ನ ಕೊಡೋದಕ್ಕೆ ನಿಮಗೆ ಆಗೋದಿಲ್ವಾ ಅಂತ ಹೇಳಿ ಪರಿಷತ್ ಸದಸ್ಯ ಸಿಟಿ ರವಿ ಹಿಗ್ಗಾಮುಗ್ಗಾ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಪರಿಷತ್ ಸದಸ್ಯ ಬರ್ತಾ ಇದ್ದಂತೆ ಗೊತ್ತಿದ್ದು ಬೇಕೆಂದೇ ಗೈರಾದ್ರ ಮೆಡಿಕಲ್ ಕಾಲೇಜ್ನ ಡೀನ್ ಅನ್ನುವಂತ ಪ್ರಶ್ನೆಯನ್ನ ಸದ್ಯ ಮಾಡಿದ್ದಾರೆ. 8 ಗಂಟೆಯಿಂದ 1:30 ಗಂಟೆ ನಾನು ಕಾಲೇಜ್ ಬಿಡೋವರೆಗೂ ನೀವು ಅಲ್ಲಿ ಕೂತ್ಕೋತಿದ್ರಿ. ನೀವು ಏನ್ ತಿಳ್ಕೊಂಡಿದ್ದೀರಿ? ನಾನು ಸ್ವಂತ ಕೆಲಸಕ್ಕೆ ಬಂದಿದ್ದೆ. ನೀವು ಸರ್ಕಾರಿ ಸಂಗಾತಿಗಳು, ನಿಮಗೆ ಮಕ್ಕಳಿಲ್ವಾ? ಹೆಣ್ಣು ಮಕ್ಕಳಿದ್ದಾರೆ ನಿಮಗೆ. ನಿಮ್ಮ ಮಕ್ಕಳಿಗೆ ಹಂಗಾದ್ರೆ ಹೊಟ್ಟೆಗೆ ಮೆಡಿಕಲ್ ಓದ್ತಿರೋ ಹುಡುಗರು ಅವ್ರಿಗೊಂದು ಹೊಟ್ಟೆಗೆ ಅನ್ನನೂ ಕೊಡಕ್ಕಾಗಲ್ಲ. ನಿಮಗೆ ನಿಮ್ಮನೆ ಮಕ್ಕಳಿಗೆ ಅದೇ ಪರಿಸ್ಥಿತಿ ಇದ್ರೆ ನಿಮ್ಮನೆ ಮಕ್ಕಳು ತೊಳ್ಕೊಳಕ್ ನೀರಿಲ್ಲದೆ ಇದ್ರೆ ಸುಮ್ಮನೆ ಇರ್ತಿದ್ರೆ ನೀವು ಎಷ್ಟಾಗಿ ಇನ್ನು 4 ಟ್ಯಾಂಕರ್ ಹಾಕ್ಸಿ. ನೀವು ನಿಮ್ಮನೆ ನಿಮ್ಮ ಫಾದರ್ ಮನೆಯಿಂದ ತರ್ತೀರಾ? ಸಿಂಕಲ್ಲಿ ನೀರಿಲ್ಲ, ಒಂದಿನ ಸರಿಯಾಗುತ್ತೆ, 2 ದಿನ ಸರಿಯಾಗುತ್ತೆ. ಆ ತರ ಸಮಸ್ಯೆ ದಿನ 15 ಅನುಭವಿಸ್ಬೇಕ. ನಿಮ್ಮ ಮಕ್ಕಳು ಅದೇ ಪರಿಸ್ಥಿತಿ ಇದ್ದು ನಿಮ್ಗೆ ಅರ್ಥ ಆಗ್ತಿತ್ತು. ಆ ಪೇರೆಂಟ್ಸ್ ಗೇಟಿಂದ ಹೊರಗಡೆ ನಿಲ್ಲಿಸ್ತೀರಿ. ಅವ್ರಿಗೆ ಏನಿದೆ ನಿಂತ್ಕೊಳಕ್ಕೆ ಕೂತ್ಕೊಳಕ್ಕೆ ಎಲ್ಗೊಂದು ಕಾಯ್ಬೇಕು. ನಿಮ್ ಗೇಟಿಂದ ಹೊರ ನಿಲ್ಲಿಸಿದೀರಿ. ಅಲ್ಲಿ ಹೇಳಿದ್ರಲ್ಲ, ರೀಡಿಂಗ್ ರೂಮ್ ಅಂತ ಮಾಡಿದಿರಿ, ಕೂತ್ಕೊಳಕ್ಕೆ ಒಂದು ಕುರ್ಚಿ ಸಹಿತ ಇಲ್ಲ. ರೀಡಿಂಗ್ ರೂಮ್ ನಿಮ್ಮನ್ನೇನೋ ಯೋಗ್ಯರು ಅಂತ ಅನ್ಕೊಂಡಿದ್ದೀನಿ. ನೀವು ಅಯೋಗ್ಯರೋ ಅಯೋಗ್ಯರಿ. 8 ಗಂಟೆಯಿಂದ